ಬೆಳಿಗ್ಗೆ ಫ್ರೆಶ್ ಆಗಿದ್ದು ಫುಲ್ ವರ್ಕೌಟ್ ಮಾಡ್ಕೊಂಡು ಎಕ್ಸರ್ಸೈಸ್ ಮಾಡಿ ಬಾಡಿನೆಲ್ಲ ಸ್ಟೀಫ್ ಆಗಿ ಮಡಿಕೊಂಡು ಬೆಳಿಗ್ಗೆ ಎದ್ದು ಓಡೈತಿದೆ. ಅಖಂಡ 2 ಸಿನಿಮಾ ನೋಡ್ಲೇಬೇಕು. ಅದು ಕೂಡ ಬಾಲೆ ಅವ್ರದ್ದು ಹೆಲಿಕಾಪ್ಟರ್ ಸೀನ್. ಆ ಸೀನ್ಗೋಸ್ಕರ ಅದು ಕೂಡ ನಮ್ಮ ಮೈಸೂರಲ್ಲಿ ಗಾಯತ್ರಿ ಥಿಯೇಟರ್ ಅಲ್ಲಿ ಕನ್ನಡ ವರ್ಷನ್ ಹಾಕ್ಬಿಟ್ಟವ್ರೆ. ಕನ್ನಡ ವರ್ಷನ್ ನೋಡ್ಲೇಬೇಕು ಅಂತ ಡಿಸೈಡ್. ಬೆಳಿಗ್ಗೆ ಹೋಗಿ ಥಿಯೇಟರ್ ಮುಂದೆ ನಿಂತ್ಕೊಂಡ್ರೆ ಶೋ ಕ್ಯಾನ್ಸಲ್. ಏನಿದು? ಆ ಕಡೆ ಫಿಲಂ ಬೋರ್ಡ್ ಇಂದ ಇನ್ನು ಪರ್ಮಿಷನ್ ಕೊಟ್ಟಿರ್ಲಿಲ್ಲ ಅಂತ ರಿಲೀಸ್ ಮಾಡಕ್ಕೆ. ಎಲ್ಲಾ ಕಡೆ ಶೋ ಕ್ಯಾನ್ಸಲ್, ಮೊದಲನೇ ಶೋ ಕ್ಯಾನ್ಸಲ್. ಮತ್ತಿನ್ನೇನ್ ಮಾಡೋದು, ಬರದ್ ಬಂದ್ಬಿಟ್ಟಿದಿಲ್ಲ ಅಂತ ಅನ್ಕೊಂಡು ಟೆನ್ಷನ್ ಆಗ್ಬಿಟ್ಟಿತ್ತು. ಇದ್ರ ಅಪೋಸಿಟ್ ಅಲ್ಲಿ ಹಿಂದಿ ಸಿನಿಮಾ ರಣವೀರ್ ಸಿಂಗ್ ದುರೇಂದರ್ ಅಲ್ಲ, ಅದು ದರಿದ್ರ. ಅದು ದರಿದ್ರನೂ ಅಲ್ಲ, ದಲೀಂದ್ರ. ಈ ಸಿನಿಮಾ ರಿಲೀಸ್ ಆಗ್ಬಿಟ್ಟಿದೆ. ಅವರು ನಮ್ಮನ್ನ ಟೀಸ್ ಮಾಡ್ಬೋದು ಅಂದ್ರೆ ನಾವು ಅವ್ರನ್ನ ಕಾಲ್ ಎಳಿಬಹುದು ಅಲ್ವಾ? ಇದು ಪಾಯಿಂಟೆಡ್. ಅವ್ರ ಕಾಂತಾರ ಸಿನಿಮಾದು ಇಮಿಟೇಟ್ ಮಾಡಿದ್ಮೇಲೆ ನಾವ್ ಇಲ್ಲಿ ಕಾಲ್ ಎಳಿಬಹುದು, ಈಸಿಯಾಗಿ ಇಳಿಬಹುದು, ಫ್ರೀ. ಇನ್ನೇನ್ ಮಾಡೋದು, ವಿಧಿ ಇಲ್ಲ ಅನ್ಬಿಟ್ಟು ಬರದ್ ಬಂದಿದೀನಿ. ಇದನ್ನಾದ್ರೂ ನೋಡೋಣ ಅಂತ ಡಿಸೈಡ್. ಈ ಸಿನಿಮಾ ಇರೋದು 3.5 ಗಂಟೆ, ಇಷ್ಟು ಉದ್ದ. ಅದು ಅಲ್ದೇನೆ ಈ ಸಿನಿಮಾದ ಟ್ರೈಲರ್ ನ ಅವಾಗ್ಲೇ ನೋಡ್ಬಿಟ್ಟಿದೆ. ಏನೋ ತುಂಬಾನೇ ವೈಲೆಂಟ್ ಆಗಿ ತುಂಬಾನೇ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುವಂತ ವೈಲೆನ್ಸ್ ಗಳನ್ನೆಲ್ಲ ನೋಡ್ಬಿಟ್ಟು ಒಂಚೂರ್ ಚೆನ್ನಾಗಿರ್ಬೋದೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು. ರಿಯಲ್ ಆಗಿ ಒಳಗಡೆಯಿಂದ ಮಾಡಿದ್ದೆ. ಆಮೇಲೆ ಸಿನಿಮಾ ನೋಡ್ತಾ ಏನ್ ಬುಡಿಯವರು ಬದ್ಲಾಗಲ್ಲ ಬುಡಿಯವರು. ಅದು ಅಲ್ದೇನೆ ಈ ಫಿಲಮ್ ನ ಏನ್ ಆನಿಮಲ್ ಗೆಲ್ಲ ಹೋಲಿಸ್ತಿದ್ರು, ಆನಿಮಲ್ ಪ್ರೋ ಮ್ಯಾಕ್ಸ್ ಇದು ಅಂತ. ಇದು ಅದ್ರದ್ದು ಇಷ್ಟು ಇಲ್ಲ ಬಿಡಿ. ಅಂದ್ರೆ ವೈಲೆಂಟೆಡ್ ಆಗಿರುವಂತ ಸೀನ್ಗಳು ಅಷ್ಟಿದಾವೆ. ಬಟ್ ಆದ್ರೂ ಕೂಡ ಇದನ್ನ ಆನಿಮಲ್ ಗೆ ಕಂಪೇರ್ ಮಾಡೋ ಅಂತ ಅಷ್ಟೊಂದು ಇಲ್ಲ ಬಿಡಿ. ಇಲ್ಲ, ಹೇಳ್ಬೇಕು ಅಂದ್ರೆ ನನ್ನ ಲಿಸ್ಟ್ ಅಲ್ಲಿ ಈಗ್ಲೂ ಕೂಡ ನಂಬರ್ 1 ಅಲ್ಲಿರುವಂತ ವೈಲೆಂಟೆಡ್ ಸಿನಿಮಾ ಅದು ಬೇರೆ ಇನ್ಯಾವುದೋ ಅಲ್ಲ, ಕಿಲ್. ಹಿಂದಿ ಲ್ಯಾಂಗ್ವೇಜ್ ಅಲ್ಲೇ ಬಂದಿರುವಂತ ಕಿಲ್. ಆ ಸಿನಿಮಾ ನೆಕ್ಸ್ಟ್ ಲೆವೆಲ್ ವೈಲೆನ್ಸ್. ಆ ರಕ್ತ, ಆ ಮಾಂಸ, ಆ ಬಡ್ತಗಳು ನೆಕ್ಸ್ಟ್ ಲೆವೆಲ್. ಇನ್ನ ಈ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಏನು ಮಾತಾಡಕ್ಕೆ ಮಾತುಗಳೇ ಬರ್ತಾ ಇಲ್ಲ ನಂಗೆ. ರಣವೀರ್ ಸಿಂಗ್ ಆಫ್ಟರ್ ಲಾಂಗ್ ಟೈಮ್ ಮತ್ತೆ ಕಮ್ ಬ್ಯಾಕ್ ಮಾಡಿದರೆ ಒಂದು ವೈಲೆಂಟೆಡ್ ಸಿನಿಮಾದ ಮುಖಾಂತರ. ಏನೋ ಒಂದ್ ಇರುತ್ತೆ ಅಂತ ಟ್ರೈಲರ್ ನೋಡಿದಾಗ ಎಕ್ಸ್ಪೆಕ್ಟೆಡ್. ಸಿನಿಮಾ ನೋಡ್ತಾ ಹೋ ಶಿಟ್, ಇವ್ರಿಗೆ ಶಿಟ್ ಆಗಿದೆ, ಶಿಟ್ ಹೋಲ್ ಆಗ್ಬಿಟ್ಟಿದೆ ಅಂತ ಐ ಎಕ್ಸ್ಪೆಕ್ಟೆಡ್. ಬಿಕಾಸ್ ಆಫ್ ಹಿಂದಿ ಸಿನಿಮಾಗಳು ಬರ್ತಾ ಕಾಂಪಿಟೇಷನ್ ಮೇಲೆ ವರ್ಕ್ ಮಾಡ್ತಾ ಇರೋದು ಜಾಸ್ತಿ. ಅವ್ರು ವೈಲೆಂಟೆಡ್ ಮಾಡಿದ್ರ ನಾವು ವೈಲೆಂಟ್ ಮಾಡೋಣ, ಅವ್ರು ಸ್ಯಾಡ್ ಮಾಡಿದ್ರ ನಾವು ಸ್ಯಾಡ್ ಮಾಡೋಣ. ಕಾಪಿ ಮಾಡೋದ್ ಮಾಡ್ತೀರಾ, ಒಂಚೂರು ಟೇಸ್ಟ್ ಹೇಗಾದ್ರೂ ಮಾಡೋದ್ ಬೇಡವಾ? ಸಕ್ಕರೆ ಜಾಸ್ತಿ ಹಾಕ್ಬಿಡ್ತೀರಾ, ಹಾಲ್ನ ಕಡಿಮೆ ಹಾಕ್ಬಿಡ್ತೀರಾ, ನೀರ್ ಜಾಸ್ತಿ ಹಾಕ್ಬಿಡ್ತೀರಾ, ಹಿಂಗೆಲ್ಲ ಮಾಡ್ಬಿಟ್ಟು ಚೆನ್ನಾಗಿದೆ ತಗೊಳ್ಳಿ ಫಿಲ್ಟರ್ ಕಾಫಿ ಅಂತ ಕೊಟ್ರೆ ಯಾರ್ ತಾನೇ ಕುಡಿತಾರೆ? ಯಾರು ಮೂಸು ನೋಡಲ್ಲ. ಇನ್ನ ಸಿನಿಮಾದ ಬಗ್ಗೆ ಮಾತಾಡೋದಾದ್ರೆ ಸೇಮ್ ಆಸ್ ರೆಗ್ಯುಲರ್. ಪಾಕಿಸ್ತಾನದಲ್ಲಿರುವಂತ ಒಬ್ಬ ಗ್ಯಾಂಗ್ಸ್ಟರ್ ಇಂಡಿಯಾದಲ್ಲಿ ಅವನ ಆಕ್ಟಿವಿಟಿನ ತೋರಿಸಿದಾನೆ. ಈಗ ಒಂದು ಇನ್ಸಿಡೆಂಟ್ ನಡೆದೋಯ್ತು ಇಲ್ಲಿ. ಇದನ್ನ ಬ್ರೇಕ್ ಡೌನ್ ಮಾಡಿ ಪಾಕಿಸ್ತಾನದಲ್ಲಿ ಕೂತಿರುವಂತ ಆ ದೊಡ್ಡ ತಲೆನ ಕಡಿಬೇಕು ಅಂತ ಒಬ್ಬ ಇಂಡಿಯನ್ ಏಜೆಂಟ್ ನ ಈಗ ಇಂಡಿಯಾದಿಂದ ಕಳಿಸ್ತಾರೆ. ಅವನೇನೆ ರಣವೀರ್ ಸಿಂಗ್. ಇನ್ನ ಪಾಕಿಸ್ತಾನಕ್ಕೆ ಹೋದ್ಮೇಲೆ ಅಣ್ಣ ಯಾವ ರೀತಿಯೆಲ್ಲ ಸ್ಕೆಚ್ ಆಗ್ತಾರೆ ಆ ಡಾನ್ಗೆ, ಅಲ್ಲೇ ಇದ್ಕೊಂಡು ಏನೇನೆಲ್ಲ ಮಾಡ್ತಾರೆ, ನೆಕ್ಸ್ಟ್ ಮುಂದಿನ ಕತೆ ಏನು, ಇದನ್ನೆಲ್ಲ ನೋಡೋದಕ್ಕೆ ನನ್ ಕೈಲಂತೂ ಆಗ್ಲಿಲ್ಲ. ನಿಮ್ ಕೈಲಿ ಆದ್ರೂ ಆಗ್ಬೋದೇನೋ. ಟ್ರೈ ಮಾಡಂಗಿದ್ರೆ ಮಾಡ್ರಪ್ಪ, ನಾ ಏನ್ ಬೇಡ ಅಂತ ಹೇಳಲ್ಲ. ಒಟ್ನಲ್ಲಿ ಇದು ನನ್ ಫೀಲಿಂಗ್ಸ್. ಮೊದಲನೇದಾಗಿ VFX ಬಗ್ಗೆನೆ ಮಾತಾಡ್ಬಿಡ್ತೀನಿ. ಯಾಕಂದ್ರೆ ನಾನು ಒಬ್ಬ VFX ಸ್ಟೂಡೆಂಟ್ ಆಗಿರೋದ್ರಿಂದ ಅದಕ್ಕೋಸ್ಕರ VFX ಬಗ್ಗೆನೆ ಮಾತಾಡ್ತೀನಿ. ನೆಕ್ಸ್ಟ್ ಲೆವೆಲ್ VFX ನ ಫೀಲ್ ಮಾಡ್ದೆ ನಾನು. ಆದ್ರೆ ಸಡನ್ ಆಗಿ ಒಬ್ಬ ಆಟೋದಲ್ಲಿ ಡಾನ್ ಹೋಗ್ತಾ ಇರ್ತಾನೆ, ಅವನನ್ನ ಚೇಸ್ ಮಾಡ್ಕೊಂಡೋಗ್ ಬಡಿಬೇಕೀಗ ರಣಬೀರ್ ಸಿಂಗ್. ಆಟೋ ಇನ್ನೇನ್ ಬತ್ತೈತೆ, ಈ ಕಡೆಯಿಂದ ಕಾರ್ ಬಂದು ಡಿಶಮ್ ಅಂತ ವಾಡ್ದು ಆಟೋ ದಬಾಕೊಂಡ್ಬಿಡ್ತು. ಹಿಂಗೆ ಆಟೋಯಿಂದ ಹೊರಗಡೆ ಆ ವ್ಯಕ್ತಿ ಟಾರ್ ರೋಡ್ ಮೇಲೆ ಬಿದ್ದು ಉಜ್ಕೊಂಡ್ ಹೊಡೈತಾನೆ. ಅದನ್ನ VFX ಅಲ್ಲಿ ಕ್ರಿಯೇಟ್ ಮಾಡವ್ರೆ. ಎಷ್ಟೊಂದು ವರ್ಸ್ಟ್ ಆಗಿತ್ತು ಅಂದ್ರೆ ಫೀಲ್ ಆಗ್ತಾ ಇದೆ ನಂಗೆ. ನೋಡ್ತಾ ಇದೀನಲ್ಲ, ಫೀಲ್ ಆಗ್ತಾ ಇದೆ. ಎಲ್ಲಾ ಕಡೆನು ನೀಟಾಗಿ ಮಾಡ್ಬಿಟ್ಟು ಇದೊಂದ್ ಕಡೆ ಯಾಕೆ ಹಿಂಗ್ ಕಚಡವಾಗಿ ಮಾಡ್ಬಿಟ್ರಿ, ವಾಟ್ ದ ಹೆಲ್ ಇನ್ ಹೆವೆನ್ ಅಂತ ಅನ್ಸ್ಬಿಡ್ತು ಅವಾಗ. ಇಲ್ಲಿ ರಣಬೀರ್ ಸಿಂಗ್ ನ ಬಿಟ್ಟು ಮಿಕ್ದವ್ರು ಯಾರ್ಯಾರೆಲ್ಲ ಆಕ್ಟ್ ಮಾಡಿದಾರ ಅವ್ರ ಆಕ್ಟಿಂಗ್ ಮಾತ್ರ ತುಂಬಾನೇ ಟಾಪ್ ನಾಚ್ ಆಗಿತ್ತು ಮಾತ್ರ. ಅದ್ರಲ್ಲೂ ಕೂಡ ಸಂಜಯ್ ದತ್ ಆಕ್ಟಿಂಗ್ ಮಾತ್ರ ಕಿಲ್ಲಿಂಗ್. ಎಸ್ಪೆಷಲಿ ಅವ್ರೊಬ್ರೆ ನನಗೆ ಲೈಕ್ ಆಗಿದ್ದು, ಮಿಕ್ಕಿದವ್ರೆಲ್ಲ ಅಷ್ಟಕ್ಕಷ್ಟೇನೆ. ರಣಬೀರ್ ಸಿಂಗ್ ಬಿಡಿ ಅವ್ರನ್ನ ಬಿಟ್ಬಿಡಿ, ಅವ್ರ ಬಗ್ಗೆ ಮಾತಾಡೋದೇ ಬೇಡ. ಸಿನಿಮಾನೇ ಅವ್ರದಲ್ಲ. ಇನ್ನ ಈ ಸಿನಿಮಾನ ಟ್ರೂ ಇನ್ಸಿಡೆಂಟ್ ಇಂದ ಇನ್ಸ್ಪೈರ್ ಆಗಿ ಮಾಡಿರೋದು ಅಂತ ಸ್ಕ್ರೀನ್ ಅಲ್ಲಿ ಹಾಕ್ಬಿಟ್ರು. ಆದ್ರೆ ಕೆಲವೊಂದಷ್ಟು ರಿಯಲ್ ಆಗಿ ನಡೆದಿರುವಂತ ಕ್ಲಿಪ್ಸ್ ಗಳು ಕೂಡ ಮಧ್ಯದಲ್ಲಿ ಪ್ಲೇ ಮಾಡಿದಾಗ ಹಂಗ್ ಹೇಳೋದ್ ಯಾಕೆ, ಹಿಂಗ್ ಮಾಡೋದ್ ಯಾಕೆ, ಹಂಗ್ ಹೇಳ್ಬಿಟ್ಟು ಹಿಂಗ್ ಯಾಕೆ ಮಾಡಿದ್ರಿ ಅಂತ ಆವಾಗ ತಲೆ ಕೆಟ್ಟೋಗ್ಬಿಡ್ತದ ನಮ್ಗೆ. ಲಿಟ್ರಲಿ ತಲೆ ಕೆಟ್ಟೋಗ್ಬಿಡ್ತು. 3.5 ಗಂಟೆ ಸಿನಿಮಾ ಹೆಂಗ್ ನೋಡೋದು ನನ್ ಕೈಲಿ ಆಯ್ತಾ ಇಲ್ಲ. ಇಂಟರ್ವಲ್ ನ 2 ಗಂಟೆ ಆದ್ಮೇಲೆ
ಇಟ್ಟವ್ರೆ. ಅದಾದ್ಮೇಲೆ ಇನ್ನೂ 1.5 ಗಂಟೆ ಸೈಕ್ ಆಗ್ಬಿಡಲ್ವಾ ಜನ. ಏನೋ ಮಧ್ಯದಲ್ಲಿ ಬರುವಂತ ಸೀನ್ಸ್ ಗಳು ಕೆಲವೊಂದಷ್ಟು ಇರಬಾರ್ದಾಗಿತ್ತೇನೋ, ಆದ್ರೂ ಇರ್ಲಿ ಅನ್ಬಿಟ್ಟು ಹಾಕವ್ರೆ ಅಂತ ಅನ್ಸ್ಬಿಡ್ತು ಅಲ್ಲಿಗೆ ನಂಗೆ. ಇಂಡಿಯನ್ ಏಜೆಂಟ್ ನ ಸೀಕ್ರೆಟ್ ಆಗಿ ಕಳ್ಸಿರೋದೇನಕ್ಕೆ, ಇವನು ಆ ಹುಡುಗಿ ಜೊತೆ ಮಾಡ್ತಾ ಇರೋದೇನು, ಅದನ್ನ ಆ ಡಾನ್ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಾ ಇರೋದೇನು, ಈ ತರದ ಸೀನ್ಸ್ ಗಳನ್ನೆಲ್ಲ ನೋಡ್ತಿದ್ದಾಗೆ ನಾನ್ ಸೆನ್ಸ್ ಅನ್ಸ್ಬಿಡ್ತು ನನ್ಗಂತೂ. ನನಗೆ ಇನ್ನ ಟ್ರೈಲರ್ ಅಲ್ಲಿ ನೋಡಿದ್ದೆ ಒಂದಾದ್ರೆ ಸಿನಿಮಾದಲ್ಲಿ ನೋಡೋದೇ ಒಂದು. ಬಿಕಾಸ್ ಆಫ್ ಇದು ಅರ್ಧ ಸಿನಿಮಾ ಅಷ್ಟೇನೆ ಈಗ ನೋಡಿರೋದು ನಾವು. ಇನ್ನು ಅರ್ಧ ನೆಕ್ಸ್ಟ್ ಇಯರ್ ಮಾರ್ಚ್ ರಿಲೀಸ್ ಮಾಡ್ತಾರೆ. ಅದನ್ನು ಕೂಡ ಕೊನೆ ಕ್ಲೈಮ್ಯಾಕ್ಸ್ ಅಲ್ಲಿ ಮಿಡ್ ಕ್ರೆಡಿಟ್ ಆಗಿ ಇಟ್ಟವ್ರೆ. ಅಣ್ಣ ಅಲ್ಲೇ ಎತ್ಕೊಂಡು ನೆಕ್ಸ್ಟ್ ಏನೇನೆಲ್ಲ ಮಾಡ್ತಾವ್ನೆ ಅನ್ನೋದನ್ನ ಮಾರ್ಚ್ ತಿಂಗಳಲ್ಲಿ ನೋಡ್ತೀರಾ ನೀವು 2026ರಲ್ಲಿ. ಇನ್ನ ಆ ಸಿನಿಮಾ ಇನ್ನೊಂದು 4 ಗಂಟೆ ಟೈಮ್ ಇರ್ಬೋದೇನೋ. ನೋಡಿ, ಮೊದಲನೇದಾಗಿ ಟ್ರೈಲರ್ ನೋಡಿದಾಗ ನಾನು ಕೂಡ ಇಂಪ್ರೆಸ್ ಆಗಿದ್ದೆ. ನನಗೆ ಪರ್ಸನಲ್ ಆಗಿ ವೈಲೆನ್ಸ್ ಸಿನಿಮಾಗಳು ಅಂದ್ರೆ ಪಂಚಪ್ರಾಣ. ಅದ್ರಲ್ಲೂ ಕೂಡ ಕೊಚ್ಚಾಕೋದು, ಬಡ್ದಾಕೋದು, ರಕ್ತ ಮಾಂಸ ಚೆಲ್ತಾ ಇರೋದು, ಈ ತರದವೆಲ್ಲ ನೋಡಿದ್ರೆ ಮನ್ಸಿಗೆ ಸಮಾಧಾನ. ಏನೋ ನನ್ ಫೀಲಿಂಗ್ಸ್ ಆತರ ಐತೆ ಅಂತ ಹೇಳ್ಕಂತಾವ್ನಿ. ಇನ್ನ ಟ್ರೈಲರೇ ಒಂಥರ ಸಿನಿಮಾ ಒಂಥರ ಫೀಲ್ ಆಗ್ಬಿಟ್ರೆ ನಿಮ್ಗೆ ಡಿಸಪಾಯಿಂಟ್ ಆಗ್ಬಿಟ್ಟು ಎದ್ದು ಹೋಗ್ಬಿಡ್ಬೇಕು ಅಂತ ಫೀಲ್ ಆಗೋದಂತೂ ಪಕ್ಕ. ಅದನ್ನ ಥಿಯೇಟರ್ ಅಲ್ಲಿ 4-5 ಜನ ಮಾಡಿದ್ರು, ನಾನು ಕೂಡ ಎದ್ದು ಹೋಗ್ಬೇಕಾಗಿತ್ತು. ಬಟ್ ದುಡ್ಡು ಕೊಟ್ಟಿದ್ದೀನಲ್ಲ, ವೇಸ್ಟ್ ಆಗ್ಬಾರ್ದು. ಕೊನೆ ಕ್ಲೈಮ್ಯಾಕ್ಸ್ ವರ್ಗು ಇದ್ದು ಟೈಮ್ ನ ವೇಸ್ಟ್ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಡಿಸೈಡ್ ಆದೆ. ಪಾರ್ಟ್ 1 ಕೊಟ್ಟಿರುವಂತ ಫೀಲಿಂಗು ನನ್ನ ಪಾರ್ಟ್ 2 ನೋಡೋದಕ್ಕೆ ಯಾಕೋ ಬಿಡ್ತಾ ಇಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ರಣಬೀರ್ ಸಿಂಗ್, ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ. ನಾನು ಸಾರಿ ಕೇಳ್ತಾ ಇದೀನಪ್ಪ, ನೆನ್ಪಿರ್ಲಿ. ಆಮೇಲೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್